ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 10/7/2024. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಈಗ ಸತೋ ಪ್ರಧಾನರಾಗಿ ವಾಪಸ್ ಮನೆಗೆ ಹೋಗಬೇಕು. ಆದ್ದರಿಂದ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ನಿರಂತರ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ಅಭ್ಯಾಸವನ್ನು ಮಾಡಿ. ಸದಾ ಸ್ವಯಂನ ಉನ್ನತಿಯನ್ನು ಮಾಡಿಕೊಳ್ಳುವಂತಹ ವಿಚಾರವನ್ನು ಇಟ್ಟುಕೊಳ್ಳಿ. ಇಂದಿನ ಪ್ರಶ್ನೆಯಾಗಿದೆ, ಈ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಾ ದಿನ ಪ್ರತಿದಿನ ಕಳೆದಂತೆ ನಾವು ಮುಂದೆ ಹೋಗುತ್ತಿದ್ದೇವೋ ಅಥವಾ ಶಿಕ್ಷಣದಲ್ಲಿ ಹಿಂದೆ ಸರಿಯುತ್ತಿದ್ದೇವೋ ಅನ್ನುವ ಮಾತಿನ ಲಕ್ಷಣ ಏನಾಗಿದೆ? ಉತ್ತರ, ಒಂದು ವೇಳೆ ಶಿಕ್ಷಣದಲ್ಲಿ ನಾವು ಮುಂದೆ ಹೋಗುತ್ತಿದ್ದರೆ ನಮಗೆ ಹಗೂರತೆಯ ಅನುಭವ ಆಗುತ್ತದೆ. ಈ ಶರೀರ ಹಳೆಯ ಚೀಚಿ ಶರೀರ ಆಗಿದೆ. ಈ ಶರೀರವನ್ನು ನಾವೀಗ ತ್ಯಾಗ ಮಾಡಬೇಕು. ಶರೀರವನ್ನು ತ್ಯಾಗ ಮಾಡಿ ನಾವೀಗ ವಾಪಸ್ ಮನೆಗೆ ಹೋಗಬೇಕು ಅನ್ನುವ ಸ್ಮೃತಿ ಸದಾ ಬುದ್ಧಿಯಲ್ಲಿ ಇರುತ್ತದೆ. ದೈವಿ ಗುಣಗಳು ಧಾರಣೆ ಆಗುತ್ತಾ ಹೋಗುತ್ತದೆ. ಒಂದು ವೇಳೆ ಶಿಕ್ಷಣವನ್ನು ಕಲಿಯುವ ಮಾತಿನಲ್ಲಿ ನಾವು ಹಿಂದೆ ಸರಿಯುತ್ತಿದ್ದರೆ ನಮ್ಮ ನಡತೆಯ ಮೂಲಕ ಅಸುರಿ ಗುಣಗಳು ಕಾಣಿಸುತ್ತದೆ ಮತ್ತು ನಡೆದಾಡುತ್ತಾ ತಿರುಗಾಡುತ್ತಾ ಆಗ ಒಬ್ಬ ತಂದೆಯ ನೆನಪು ನಮ್ಮ ಬುದ್ಧಿಯಲ್ಲಿ ಇರುವುದಿಲ್ಲ. ಯಾರು ಶಿಕ್ಷಣವನ್ನು ಕಲಿಯುವುದಿಲ್ಲವೋ ಅವರು ಹೂವಾಗಿ ಎಲ್ಲರಿಗೂ ಸುಖವನ್ನು ನೀಡಲು ಸಾಧ್ಯ ಇಲ್ಲ. ನಾವು ಬಹಳಷ್ಟು ಶಿಕ್ಷೆಯನ್ನು ಅನುಭವ ಮಾಡಬೇಕು ಅನ್ನುವುದು ಮುಂದೆ ಹೋದಂತೆ ಇಂತಹ ಮಕ್ಕಳಿಗೆ ಸಾಕ್ಷಾತ್ಕಾರ ಆಗುತ್ತದೆ. ಓಂ ಶಾಂತಿ. ಬುದ್ಧಿಯಲ್ಲಿ ಸದಾ ಈ ಮಾತಿನ ವಿಚಾರ ನಡೆಯುತ್ತಿರಬೇಕು. ನಾವು ಸತೋ ಪ್ರಧಾನ ಆತ್ಮರಾಗಿ ಈ ಸೃಷ್ಟಿಗೆ ಬಂದಿದ್ದೆವು. ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ, ಇಲ್ಲಿ ನೀವೆಲ್ಲರೂ ಕುಳಿತಿದ್ದೀರಾ. ಆದರೆ ಕೆಲವರು ದೇಹಾಭಿಮಾನಕ್ಕೆ ವಶ ಆಗಿದ್ದಾರೆ. ಇನ್ನು ಕೆಲವರು ಆತ್ಮ ಅಭಿಮಾನಿಗಳಾಗಿರಬಹುದು. ಕೆಲವರು 1 ಸೆಕೆಂಡ್ನಲ್ಲಿ ದೇಹಾಭಿಮಾನಕ್ಕೆ ವಶ ಆಗುತ್ತಾರೆ ಮತ್ತು 1 ಸೆಕೆಂಡ್ನಲ್ಲಿ ಆತ್ಮ ಅಭಿಮಾನಿಗಳಾಗುತ್ತಾರೆ. ನಾವು ಸದಾ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತಾಗಿ ಇಲ್ಲಿ ಕುಳಿತಿದ್ದೇವೆ ಎಂದು ಯಾರೂ ಹೇಳಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಕೆಲವೊಮ್ಮೆ ನೀವು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗಿರುತ್ತೀರಾ, ಕೆಲವೊಮ್ಮೆ ದೇಹಾಭಿಮಾನಕ್ಕೆ ವಶ ಆಗುತ್ತೀರಾ. ಮಕ್ಕಳಿಗೆ ಇದಂತೂ ಗೊತ್ತಿದೆ, ನಾನು ಆತ್ಮ ಆಗಿದ್ದೇನೆ. ಆತ್ಮನಾದ ನಾನು ಈ ಶರೀರವನ್ನು ತ್ಯಾಗ ಮಾಡಿ ನನ್ನ ಮನೆಗೆ ವಾಪಸ್ ಹೋಗುತ್ತೇನೆ. ಈಗ ಮಕ್ಕಳಾದ ನೀವು ಬಹಳ ಖುಷಿಯಿಂದ ವಾಪಸ್ ಮನೆಗೆ ಹೋಗಬೇಕು. ಮಕ್ಕಳು ಇಡೀ ದಿನ ಇದೇ ಚಿಂತನೆಯನ್ನು ಮಾಡುತ್ತಿರುತ್ತಾರೆ, ನಾನೀಗ ವಾಪಸ್ ಶಾಂತಿಧಾಮಕ್ಕೆ ಹೋಗಬೇಕು. ಏಕೆಂದರೆ ಪರಮಾತ್ಮ ತಂದೆ ನನಗೆ ಶಾಂತಿಧಾಮಕ್ಕೆ ಹೋಗುವಂತಹ ಮಾರ್ಗವನ್ನು ತೋರಿಸಿದ್ದಾರೆ. ಬೇರೆ ಯಾವ ವ್ಯಕ್ತಿಗಳು ಎಂದೂ ಈ ವಿಚಾರದಲ್ಲಿ ಕುಳಿತುಕೊಳ್ಳಲು ಸಾಧ್ಯ ಇಲ್ಲ. ಬೇರೆ ಯಾರ ಮೂಲಕವೂ ಎಂದೂ ನಿಮಗೆ ಇಂತಹ ಶಿಕ್ಷಣ ಪ್ರಾಪ್ತಿಯಾಗಲು ಸಾಧ್ಯ ಇಲ್ಲ. ಬೇರೆ ಯಾರ ಬುದ್ಧಿಯಲ್ಲೂ ಇಂತಹ ವಿಚಾರ ಇರುವುದಿಲ್ಲ. ನಿಮಗೆ ಗೊತ್ತಿದೆ, ಈ ಕಲಿಯುಗಿ ಜಗತ್ತು ದುಃಖಧಾಮ ಆಗಿದೆ. ಈಗ ಪರಮಾತ್ಮ ತಂದೆ ನಮ್ಮನ್ನು ಸುಖಧಾಮಕ್ಕೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಬಂದಿದ್ದಾರೆ. ಈಗ ಪರಮಾತ್ಮ ತಂದೆ ಸುಖಧಾಮಕ್ಕೆ ಹೋಗುವಂತಹ ಮಾರ್ಗವನ್ನು ನಮಗೆ ತೋರಿಸಿದ್ದಾರೆ. ಈಗ ನಾವು ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇವೋ ಅಷ್ಟು ಸಂಪೂರ್ಣರಾಗಿ ನಮ್ಮ ಯೋಗ್ಯತೆಗನುಸಾರವಾಗಿ ಶಾಂತಿಧಾಮಕ್ಕೆ ಹೋಗುತ್ತೇವೆ. ಶಾಂತಿಧಾಮಕ್ಕೆ ಹೋಗುವುದಕ್ಕೆ ಮುಕ್ತಿಗೆ ಹೋಗುವುದು ಎಂದು ಕರೆಯಲಾಗುತ್ತದೆ. ಮನುಷ್ಯರು ಮುಕ್ತಿಗೆ ಹೋಗುವುದಕ್ಕೋಸ್ಕರ ಗುರುಗಳ ಬಳಿ ಹೋಗುತ್ತಾರೆ. ಆದರೆ ಮನುಷ್ಯರಿಗೆ ಮುಕ್ತಿ ಅಂದರೆ ಏನು, ಜೀವನ್ ಮುಕ್ತಿ ಅಂದರೆ ಏನು ಅನ್ನುವ ಮಾತಿನ ಬಗ್ಗೆ ಸ್ವಲ್ಪ ಕೂಡ ಗೊತ್ತಿಲ್ಲ. ಏಕೆಂದರೆ ಇದು ಹೊಸ ಮಾತಾಗಿದೆ. ಈಗ ಮಕ್ಕಳಿಗೆ ಗೊತ್ತಿದೆ, ನಾವೀಗ ವಾಪಸ್ ಮನೆಗೆ ಹೋಗಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೆನಪಿನ ಯಾತ್ರೆಯ ಮೂಲಕ ನೀವು ಪವಿತ್ರರಾಗಿ. ಮೊದಲು ನೀವು ಈ ಜಗತ್ತಿಗೆ ಬಂದಾಗ ಶ್ರೇಷ್ಠಾಚಾರಿ ಜಗತ್ತಿನಲ್ಲಿ ನೀವು ನಿವಾಸವನ್ನು ಮಾಡುತ್ತಿದ್ದೀರಿ. ಆಗ ನೀವು ಸತೋ ಪ್ರಧಾನ ಆತ್ಮರಾಗಿದ್ದೀರಿ. ಆತ್ಮ ಸತೋ ಪ್ರಧಾನ ಆಗಿತ್ತು ಅನ್ಯ ವ್ಯಕ್ತಿಗಳ ಜೊತೆಗೆ. ನಂತರ ನಾವು ಸಂಬಂಧವನ್ನು ಜೋಡಣೆ ಮಾಡುತ್ತೇವೆ. ಯಾವಾಗ ಆತ್ಮ ತಾಯಿ ಗರ್ಭದಲ್ಲಿ ಪ್ರವೇಶವನ್ನು ಮಾಡುತ್ತದೆಯೋ ಆಗ ಆತ್ಮ ಸಂಬಂಧದಲ್ಲಿ ಬರುತ್ತದೆ. ನಿಮಗೆ ಗೊತ್ತಿದೆ, ಈಗ ಇದು ನಮ್ಮ ಅಂತಿಮ ಜನ್ಮ ಆಗಿದೆ. ನಾವೀಗ ವಾಪಸ್ ಮನೆಗೆ ಹೋಗಬೇಕು. ಪವಿತ್ರರಾಗದೆ ಯಾರು ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ. ಈ ರೀತಿ ನಾವು ಸ್ವಯಂನ ಆಂತರ್ಯದಲ್ಲಿ ಸ್ವಯಂ ಮಾತನಾಡಿಕೊಳ್ಳಬೇಕು. ಏಕೆಂದರೆ ಪರಮಾತ್ಮ ತಂದೆಯ ಆಜ್ಞೆಯಾಗಿದೆ. ಕುಳಿತರು, ನಿಂತರು, ಓಡಾಡುತ್ತಿದ್ದರು, ತಿರುಗಾಡುತ್ತಿದ್ದರು, ನಿಮ್ಮ ಬುದ್ಧಿಯಲ್ಲಿ ಸದಾ ಈ ಮಾತಿನ ವಿಚಾರ ಇರಬೇಕು. ನಾವು ಸತೋ ಪ್ರಧಾನ ಆತ್ಮರಾಗಿ ಈ ಸೃಷ್ಟಿಗೆ ಬಂದಿದ್ದೆವು. ಈಗ ಸತೋ ಪ್ರಧಾನರಾಗಿ ವಾಪಸ್ ಮನೆಗೆ ಹೋಗಬೇಕು. ಪರಮಾತ್ಮ ತಂದೆಯ ನೆನಪಿನ ಮೂಲಕ ನಾವು ಸತೋ ಪ್ರಧಾನ ಆಗಬೇಕು. ಏಕೆಂದರೆ ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ. ಈಗ ಮಕ್ಕಳಿಗೆ ತಂದೆ ಯುಕ್ತಿಯನ್ನು ತಿಳಿಸುತ್ತಾರೆ, ನೀವು ಈ ರೀತಿ ಪಾವನ ಆಗಬಹುದು ಎಂದು. ಸಂಪೂರ್ಣ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಪರಮಾತ್ಮ ತಂದೆಗೆ ಗೊತ್ತಿದೆ. ಬೇರೆ ಯಾರಲ್ಲೂ ಈ ಜ್ಞಾನದ ಅಧಿಕಾರ ಇಲ್ಲ.
ಪರಮಾತ್ಮ ತಂದೆ ಮನುಷ್ಯ ಸೃಷ್ಟಿಯ ಬೀಜರೂಪ ಆಗಿದ್ದಾರೆ. ಭಕ್ತಿ ಮಾರ್ಗ ಎಲ್ಲಿಯವರೆಗೂ ನಡೆಯುತ್ತದೆ ಅನ್ನುವ ಮಾತನ್ನು ಪರಮಾತ್ಮ ತಂದೆ ನಮಗೆ ತಿಳಿಸಿದ್ದಾರೆ. ಇಷ್ಟು ಸಮಯದವರೆಗೆ ಜ್ಞಾನ ಮಾರ್ಗ ಇರುತ್ತದೆ, ಇಷ್ಟು ಸಮಯದವರೆಗೆ ಭಕ್ತಿ ಮಾರ್ಗ ಇರುತ್ತದೆ ಎಂದು ಪರಮಾತ್ಮ ತಂದೆ ತಿಳಿಸಿದ್ದಾರೆ. ಈ ಸಂಪೂರ್ಣ ಜ್ಞಾನ ಹನಿ ಹನಿಯಾಗಿ ನಿಮ್ಮ ಬುದ್ಧಿಯ ಒಳಗಡೆ ಬೀಳುತ್ತಿರಬೇಕು. ಹೇಗೆ ಪರಮಾತ್ಮ ತಂದೆಗೆ ಆತ್ಮದ ಜ್ಞಾನ ಗೊತ್ತಿದೆ, ಅದೇ ರೀತಿ ಆತ್ಮರಾದ ನಿಮಗೂ ಕೂಡ ಆತ್ಮದ ಜ್ಞಾನ ಗೊತ್ತಿದೆ. ಶರೀರದ ಮೂಲಕ ನೀವು ಜ್ಞಾನವನ್ನು ಕೇಳುತ್ತೀರಾ ಮತ್ತು ಶರೀರದ ಮೂಲಕ ಅನ್ಯರಿಗೆ ಜ್ಞಾನವನ್ನು ಹೇಳುತ್ತೀರಾ. ಶರೀರ ಇಲ್ಲದೆ ಆತ್ಮ ಮಾತನಾಡಲು ಸಾಧ್ಯ ಇಲ್ಲ. ಈ ಜ್ಞಾನ ಮಾರ್ಗದಲ್ಲಿ ಪ್ರೇರಣೆಯ ಮಾತಿಲ್ಲ ಮತ್ತು ಜ್ಞಾನ ಮಾರ್ಗದಲ್ಲಿ ಆಕಾಶವಾಣಿಯ ಮಾತು ಇರಲು ಸಾಧ್ಯ ಇಲ್ಲ. ಭಗವಾನ್ ವಾಚಾಗಿದೆ ಅಂದ ಮೇಲೆ ಅವಶ್ಯವಾಗಿ ಪರಮಾತ್ಮ ತಂದೆಗೆ ಜ್ಞಾನವನ್ನು ತಿಳಿಸಲು ಮುಖ ಬೇಕು. ಪರಮಾತ್ಮ ತಂದೆಗೆ ರಥ ಬೇಕು. ಪರಮಾತ್ಮ ತಂದೆಗೆ ಕುದುರೆ ಗಾಡಿಯ ರಥದ ಅವಶ್ಯಕತೆ ಇಲ್ಲ. ಈ ಕಲಿಯುಗ ಇನ್ನು 40,000 ವರ್ಷದವರೆಗೂ ಇದೇ ರೀತಿ ಇರುತ್ತದೆ ಎಂದು ಮೊದಲು ನಾವೆಲ್ಲರೂ ತಿಳಿದುಕೊಂಡಿದ್ದೆವು. ಅಂದರೆ ನಾವೆಲ್ಲರೂ ಅಜ್ಞಾನದ ನಿದ್ದೆಯಲ್ಲಿ ಮಲಗಿದ್ದೆವು. ಈಗ ಪರಮಾತ್ಮ ತಂದೆ ಬಂದು ನಮ್ಮನ್ನು ಜಾಗೃತರನ್ನಾಗಿ ಮಾಡಿದ್ದಾರೆ. ಮೊದಲು ನೀವೆಲ್ಲರೂ ಅಜ್ಞಾನಿಗಳಾಗಿದ್ದೀರಿ, ಈಗ ನಿಮಗೆ ಜ್ಞಾನ ಪ್ರಾಪ್ತಿಯಾಗಿದೆ. ಅಜ್ಞಾನ ಎಂದು ಭಕ್ತಿಗೆ ಕರೆಯಲಾಗುತ್ತದೆ. ನಾವೀಗ ಹೇಗೆ ಸ್ವಯಂನ ಉನ್ನತಿಯನ್ನು ಮಾಡಿಕೊಳ್ಳುವುದು, ಹೇಗೆ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವುದು ಅನ್ನುವ ವಿಚಾರವನ್ನು ಮಕ್ಕಳು ಮಾಡುತ್ತಿರಬೇಕು. ಈಗ ನಾವು ವಾಪಸ್ ಮನೆಗೆ ಹೋಗಿ ಪುನಃ ರಾಜಧಾನಿಯಲ್ಲಿ ಬಂದು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು. ಅದಕ್ಕೋಸ್ಕರ ನೆನಪಿನ ಯಾತ್ರೆಯ ಅವಶ್ಯಕತೆ ಇದೆ. ಸ್ವಯಂ ಅನ್ನು ಅವಶ್ಯವಾಗಿ ಆತ್ಮ ಎಂದು ತಿಳಿದುಕೊಳ್ಳಬೇಕು. ಸರ್ವ ಆತ್ಮರಿಗೂ ತಂದೆ ಪರಮಾತ್ಮ ಆಗಿದ್ದಾರೆ. ಇದು ಬಹಳ ಸಹಜ ಮಾತಾಗಿದೆ. ಆದರೆ ಮನುಷ್ಯರು ಇಷ್ಟು ಸಣ್ಣ ಮಾತನ್ನೂ ಕೂಡ ಅರ್ಥ ಮಾಡಿಕೊಂಡಿಲ್ಲ. ನೀವೀಗ ಮನುಷ್ಯರಿಗೆ ತಿಳಿಸಬಹುದು, ಇದು ರಾವಣ ರಾಜ್ಯ ಆಗಿದೆ, ಆದ್ದರಿಂದ ನಿಮ್ಮ ಬುದ್ಧಿ ಭ್ರಷ್ಟಾಚಾರಿ ಬುದ್ಧಿಯಾಗಿದೆ. ಮನುಷ್ಯರಿಗೆ ಗೊತ್ತಿದೆ, ಯಾರು ವಿಕಾರಕ್ಕೆ ವಶ ಆಗುವುದಿಲ್ಲವೋ ಅವರು ಪಾವನ ಆತ್ಮರಾಗಿದ್ದಾರೆ ಎಂದು. ಹೇಗೆ ಸನ್ಯಾಸಿಗಳು ಇದ್ದಾರೆ, ಸನ್ಯಾಸಿಗಳನ್ನು ಪಾವನರು ಎಂದು ಮನುಷ್ಯರು ತಿಳಿದುಕೊಂಡಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಆ ಸನ್ಯಾಸಿಗಳು ಅಲ್ಪ ಕಾಲಕ್ಕೋಸ್ಕರ ಪಾವನ ಆಗುತ್ತಾರೆ. ಸನ್ಯಾಸಿಗಳು ಪಾವನ ಆದರೂ ಕೂಡ ಈ ಜಗತ್ತಂತೂ ಪತಿತ ಜಗತ್ತಾಗಿದೆ. ಪಾವನ ಜಗತ್ತು ಅಂದರೆ ಸತ್ಯುಗ ಆಗಿದೆ. ಪತಿತ ಜಗತ್ತಿನಲ್ಲಿ ಸತ್ಯುಗದಂತಹ ಪಾವನ ಆತ್ಮರು ಯಾರೂ ಇರಲು ಸಾಧ್ಯ ಇಲ್ಲ. ಸತ್ಯುಗದಲ್ಲಿ ರಾವಣ ರಾಜ್ಯವೇ ಇರುವುದಿಲ್ಲ. ಸತ್ಯುಗದಲ್ಲಿ ವಿಕಾರದ ಮಾತು ಇರುವುದಿಲ್ಲ. ಅಂದ ಮೇಲೆ ನಡೆದಾಡುತ್ತಿದ್ದರು, ತಿರುಗಾಡುತ್ತಿದ್ದರು, ಸುತ್ತಾಡುತ್ತಿದ್ದರು. ನಿಮ್ಮ ಬುದ್ಧಿಯಲ್ಲಿ ಸದಾ ಇದೇ ಜ್ಞಾನದ ಚಿಂತನೆ ನಡೆಯುತ್ತಿರಬೇಕು. ಈ ಜ್ಞಾನ ಪರಮಾತ್ಮ ತಂದೆಯ ಬಳಿ ಇದೆ. ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ಅಂದ ಮೇಲೆ ತಂದೆಯ ಬುದ್ಧಿಯಲ್ಲಿ ಅವಶ್ಯವಾಗಿ ಜ್ಞಾನ ಹನಿ ಹನಿಯಾಗಿ ಬೀಳುತ್ತಿರುತ್ತದೆ. ನೀವು ಕೂಡ ಜ್ಞಾನದ ಸಾಗರನಿಂದ ಹುಟ್ಟಿರುವಂತಹ ಜ್ಞಾನದ ನದಿಗಳಾಗಿದ್ದೀರಾ. ಪರಮಾತ್ಮ ತಂದೆ ಸದಾ ಸಾಗರ ಆಗಿದ್ದಾರೆ. ನೀವು ಸದಾ ಸಾಗರರಲ್ಲ. ಈಗ ಮಕ್ಕಳಿಗೆ ಗೊತ್ತಿದೆ, ನಾವೆಲ್ಲರೂ ಪರಸ್ಪರ ಸೋದರರಾಗಿದ್ದೇವೆ. ಮಕ್ಕಳಾದ ನೀವು ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ. ವಾಸ್ತವದಲ್ಲಿ ಇಲ್ಲಿ ನದಿಯ ಮಾತಿಲ್ಲ. ನದಿ ಎಂದು ಕರೆದ ತಕ್ಷಣ ಜಗತ್ತಿನ ಜನ ಗಂಗಾ ನದಿ, ಯಮುನಾ ನದಿ ಎಂದು ಹೇಳುತ್ತಾರೆ. ನೀವೀಗ ಬೇಹದ್ದಿನಲ್ಲಿ ನಿಂತಿದ್ದೀರಾ. ಎಲ್ಲಾ ಆತ್ಮರು ಒಬ್ಬ ತಂದೆಗೆ ಮಕ್ಕಳಾಗಿದ್ದಾರೆ. ಒಬ್ಬ ತಂದೆಗೆ ಮಕ್ಕಳಾದ ನಾವೆಲ್ಲರೂ ಪರಸ್ಪರ ಸೋದರರಾಗಿದ್ದೇವೆ. ನಾವೀಗ ವಾಪಸ್ ಮನೆಗೆ ಹೋಗಬೇಕು. ಪರಮಧಾಮ ಅನ್ನುವ ಮನೆಯಿಂದ ನಾವು ಈ ಜಗತ್ತಿಗೆ ಬಂದು ಶರೀರ ಅನ್ನುವ ಸಿಂಹಾಸನದಲ್ಲಿ ವಿರಾಜಮಾನ ಆಗುತ್ತೇವೆ. ಆತ್ಮ ಬಹಳ ಸಣ್ಣದಾಗಿದೆ. ಆತ್ಮದ ಸಾಕ್ಷಾತ್ಕಾರ ಆದರೂ ಕೂಡ ಏನೂ ಅರ್ಥ ಆಗುವುದಿಲ್ಲ. ಕೆಲವರು ಆತ್ಮ ಮಸ್ತಕದಿಂದ ಹೊರಗಡೆ ಹೋಯಿತು ಎಂದು ಹೇಳುತ್ತಾರೆ. ಕೆಲವರು ಆತ್ಮ ಕಣ್ಣಿನಿಂದ ಹೊರಗಡೆ ಹೋಯಿತು ಎಂದು ಹೇಳುತ್ತಾರೆ. ಕೆಲವರು ಆತ್ಮ ಬಾಯಿಯಿಂದ ಹೊರಗಡೆ ಹೋಯಿತು ಎಂದು ಹೇಳುತ್ತಾರೆ. ಆತ್ಮ ಶರೀರವನ್ನು ತ್ಯಾಗ ಮಾಡಿದಾಗ ಬಾಯಿ ತೆರೆದಿರುತ್ತದೆ. ಆತ್ಮ ಶರೀರವನ್ನು ತ್ಯಾಗ ಮಾಡಿ ಹೋಗುತ್ತದೆ. ಶರೀರ ಆಗ ಜಡ ಆಗಿ ಬಿಡುತ್ತದೆ. ಇದು ಜ್ಞಾನ ಆಗಿದೆ. ವಿದ್ಯಾರ್ಥಿಗಳ ಬುದ್ಧಿಯಲ್ಲಿ ಇಡೀ ದಿನ ಶಿಕ್ಷಣದ ಸ್ಮೃತಿಯೇ ಇರುತ್ತದೆ. ನಿಮ್ಮ ಬುದ್ಧಿಯಲ್ಲೂ ಕೂಡ ಇಡೀ ದಿನ ಈ ಜ್ಞಾನದ ಶಿಕ್ಷಣದ ವಿಚಾರ ನಡೆಯುತ್ತಿರಬೇಕು. ಒಳ್ಳೊಳ್ಳೆ ವಿದ್ಯಾರ್ಥಿಗಳ ಕೈಯಲ್ಲಿ ಯಾವುದಾದರೂ ಒಂದು ಪುಸ್ತಕ ಸದಾ ಇರುತ್ತದೆ. ಅವರು ಪುಸ್ತಕವನ್ನು ಸದಾ ಓದುತ್ತಿರುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಇದು ನಿಮ್ಮ ಅಂತಿಮ ಜನ್ಮ ಆಗಿದೆ. ನೀವು ಸಂಪೂರ್ಣ ನಾಟಕ ಚಕ್ರದಲ್ಲಿ ಪಾತ್ರವನ್ನು ಅಭಿನಯ ಮಾಡುತ್ತಾ ಈಗ ಅಂತಿಮ ಸಮಯಕ್ಕೆ ಬಂದು ತಲುಪಿದ್ದೀರಾ. ಅಂದ ಮೇಲೆ ನಿಮ್ಮ ಬುದ್ಧಿಯಲ್ಲಿ ಸದಾ ಇದೇ ಜ್ಞಾನದ ಮಾತಿನ ಸ್ಮರಣೆ ನಡೆಯುತ್ತಿರಬೇಕು. ನೀವು ಜ್ಞಾನವನ್ನು ಧಾರಣೆ ಮಾಡಿಕೊಂಡು ಅನ್ಯರಿಗೆ ಜ್ಞಾನವನ್ನು ತಿಳಿಸಬೇಕು. ಕೆಲವರಿಗೆ ಸ್ವಲ್ಪ ಕೂಡ ಜ್ಞಾನ ಧಾರಣೆ ಆಗುವುದೇ ಇಲ್ಲ. ಶಾಲೆಯಲ್ಲಿ ನಂಬರ್ ವಾರ್ ವಿದ್ಯಾರ್ಥಿಗಳು ಇರುತ್ತಾರೆ. ಶಾಲೆಯಲ್ಲಿ ಅನೇಕ ಸಬ್ಜೆಕ್ಟ್ ಕೂಡ ಇರುತ್ತದೆ. ಇಲ್ಲಿ ಕೇವಲ ಒಂದೇ ಸಬ್ಜೆಕ್ಟ್ ಇದೆ. ನಾವೀಗ ಇಲ್ಲಿ ದೇವತೆಗಳಾಗಬೇಕು.
ನಮ್ಮ ಬುದ್ಧಿಯಲ್ಲಿ ಸದಾ ಶಿಕ್ಷಣದ ಚಿಂತನೆ ನಡೆಯುತ್ತಿರಬೇಕು. ನಮಗೆ ಜ್ಞಾನದ ಶಿಕ್ಷಣದ ಸ್ಮೃತಿ ಮರೆತು ಹೋಗುತ್ತದೆ. ಬೇರೆ ಬೇರೆ ವಿಚಾರ ನಮ್ಮ ಬುದ್ಧಿಯಲ್ಲಿ ನಡೆಯುತ್ತಿರುತ್ತದೆ ಎಂದು ಎಂದೂ ನೀವು ಹೇಳಬಾರದು. ಯಾರು ಉದ್ಯೋಗ ವ್ಯವಹಾರವನ್ನು ಮಾಡುತ್ತಾರೋ ಅವರ ಬುದ್ಧಿಯಲ್ಲಿ ಸದಾ ಉದ್ಯೋಗ ವ್ಯವಹಾರದ ವಿಚಾರವೇ ಬರುತ್ತಿರುತ್ತದೆ. ವಿದ್ಯಾರ್ಥಿಗಳ ಬುದ್ಧಿಯಲ್ಲಿ ಸದಾ ಶಿಕ್ಷಣದ ಸ್ಮೃತಿಯೇ ಇರುತ್ತದೆ. ಈಗ ಮಕ್ಕಳಾದ ನೀವು ಸದಾ ಈ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಿರಬೇಕು. ನಿನ್ನೆ ಒಂದು ನಿಮಂತ್ರಣಾ ಪತ್ರ ಬಂದಿತ್ತು. ಇಂಟರ್ನ್ಯಾಷನಲ್ ಯೋಗ ಕಾನ್ಫರೆನ್ಸ್ ನ ನಿಮಂತ್ರಣಾ ಪತ್ರ ನಿನ್ನೆ ಪರಮಾತ್ಮ ತಂದೆಗೆ ಬಂದು ತಲುಪಿತ್ತು. ನೀವೀಗ ಆ ಇಂಟರ್ನ್ಯಾಷನಲ್ ಯೋಗ ಕಾನ್ಫರೆನ್ಸ್ ನವರಿಗೆ ಪತ್ರವನ್ನು ಬರೆಯಬಹುದು. ನಿಮ್ಮ ಯೋಗ ಹಠಯೋಗ ಆಗಿದೆ. ಈ ಹಠಯೋಗದಲ್ಲಿ ಯಾವ ಗುರಿ ಉದ್ದೇಶ ಇದೆ? ಹಠಯೋಗದ ಮೂಲಕ ಏನು ಲಾಭ ಆಗುತ್ತದೆ? ನಾವೀಗ ರಾಜಯೋಗವನ್ನು ಕಲಿಯುತ್ತಿದ್ದೇವೆ. ಪರಂಪಿತಾ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ಪರಮಾತ್ಮ ತಂದೆ ರಚಯಿತ ಆಗಿದ್ದಾರೆ. ಪರಮಾತ್ಮ ತಂದೆ ನಮಗೆ ಸ್ವಯಂನ ಪರಿಚಯವನ್ನು ಕೂಡ ತಿಳಿಸುತ್ತಾರೆ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಾರೆ. ಈಗ ನಾವು ವಾಪಸ್ ಮನೆಗೆ ಹೋಗಬೇಕು. ಮನ್ ಮನಾಭವ ಅನ್ನುವ ಮಂತ್ರ ನಮ್ಮ ಮಂತ್ರ ಆಗಿದೆ. ಇಲ್ಲಿ ಪರಮಾತ್ಮ ತಂದೆ ನಮಗೆ ಮನ್ ಮನಾಭವ ಅನ್ನುವ ಮಂತ್ರವನ್ನು ನೀಡಿದ್ದಾರೆ. ನಾವೀಗ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇವೆ ಮತ್ತು ತಂದೆಯ ಮೂಲಕ ಯಾವ ಆಸ್ತಿ ಸಿಗುತ್ತಿದೆಯೋ ಆ ಆಸ್ತಿಯನ್ನು ನೆನಪು ಮಾಡುತ್ತೇವೆ. ಜಗತ್ತಿನ ಜನ ಹಠಯೋಗವನ್ನು ಮಾಡುತ್ತಾ ಬಂದಿದ್ದಾರೆ. ಆ ಹಠಯೋಗದಲ್ಲಿ ಯಾವ ಗುರಿ ಉದ್ದೇಶ ಇದೆ? ನಾವೀಗ ನಮ್ಮ ರಾಜಯೋಗದ ಬಗ್ಗೆ ಎಲ್ಲರಿಗೂ ತಿಳಿಸುತ್ತೇವೆ. ನಾವೀಗ ಇಲ್ಲಿ ರಾಜಯೋಗವನ್ನು ಕಲಿಯುತ್ತಿದ್ದೇವೆ ಎಂದು ಎಲ್ಲರಿಗೂ ತಿಳಿಸುತ್ತೇವೆ. ನಿಮ್ಮ ಹಠಯೋಗದ ಮೂಲಕ ಯಾವ ಪ್ರಾಪ್ತಿ ಸಿಗುತ್ತದೆ ಎಂದು ನೀವು ಆ ಸನ್ಯಾಸಿಗಳನ್ನು ಕೇಳಬೇಕು. ಅವರ ನಿಮಂತ್ರಣಾ ಪತ್ರಕ್ಕೆ ನೀವು ಸಂಕ್ಷಿಪ್ತವಾಗಿ ಉತ್ತರವನ್ನು ಕೊಡಬೇಕು. ಇಂತಿಂತಹ ನಿಮಂತ್ರಣಾ ಪತ್ರ ನಿಮ್ಮ ಬಳಿ ಬಹಳಷ್ಟು ಬರುತ್ತಿರುತ್ತದೆ. ಆಲ್ ಇಂಡಿಯಾ ರಿಲಿಜಿಯನ್ ಕಾನ್ಫರೆನ್ಸ್ ನ ನಿಮಂತ್ರಣ ನಿಮಗೆ ಬಂದು ತಲುಪಿದರೆ ನೀವು ಅವರನ್ನು ಕೇಳಬೇಕು ನಿಮ್ಮ ಗುರಿ ಉದ್ದೇಶ ಏನು ಎಂದು. ಭಾರತದ ಧಾರ್ಮಿಕ ಸಮ್ಮೇಳನದ ನಿಮಂತ್ರಣಾ ಪತ್ರ ನಿಮಗೆ ಬಂದರೆ ನೀವು ಅವರನ್ನು ಕೇಳಬೇಕು ನಿಮ್ಮ ಗುರಿ ಉದ್ದೇಶ ಏನು ಎಂದು. ಅಂದ ಮೇಲೆ ನಾವೀಗ ಇಲ್ಲಿ ರಾಜಯೋಗವನ್ನು ಕಲಿಯುತ್ತಿದ್ದೇವೆ ಎಂದು ನೀವು ಅವರಿಗೆ ತಿಳಿಸಬೇಕು. ನಿಮ್ಮ ಗುರಿ ಉದ್ದೇಶದ ಬಗ್ಗೆ ಅವಶ್ಯವಾಗಿ ನೀವು ಅವರಿಗೆ ತಿಳಿಸಬೇಕು. ಏಕೆಂದರೆ ಇಲ್ಲಿ ನೀವು ರಾಜಯೋಗವನ್ನು ಕಲಿಯುತ್ತಿದ್ದೀರಾ. ಅಂದ ಮೇಲೆ ಇಲ್ಲಿ ನಾವು ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ ಅನ್ನುವ ಮಾತನ್ನು ನೀವು ಅವರಿಗೆ ತಿಳಿಸಬಹುದು. ಇಲ್ಲಿ ನಮಗೆ ಸ್ವಯಂ ಭಗವಂತ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ನಾವೆಲ್ಲರೂ ಪರಸ್ಪರ ಸೋದರರಾಗಿದ್ದೇವೆ ಎಂದು ನೀವು ಅವರಿಗೆ ತಿಳಿಸಬಹುದು. ನೀವು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡಿದ್ದೀರಾ. ಬೇಹದ್ದಿನ ತಂದೆ ತಿಳಿಸುತ್ತಾರೆ, ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ, ಆಗ ನಿಮ್ಮ ಪಾಪ ನಾಶ ಆಗುತ್ತದೆ. ಇಂತಿಂತಹ ಜ್ಞಾನದ ಪಾಯಿಂಟ್ ಅನ್ನು ಪ್ರಿಂಟ್ ಮಾಡಿಸಿ ನಿಮ್ಮ ಬಳಿ ಇಟ್ಟುಕೊಳ್ಳಿ. ಎಲ್ಲೆಲ್ಲಿ ಸಮ್ಮೇಳನ ನಡೆಯುತ್ತದೆಯೋ ಆ ಸಮ್ಮೇಳನಕ್ಕೆ ಇಂತಹ ಪತ್ರವನ್ನು ಕಳಿಸಿ. ಆಗ ಆ ಸಮ್ಮೇಳನಕ್ಕೆ ಬಂದಂತವರು ಹೇಳುತ್ತಾರೆ, ಇಲ್ಲಿ ನೀವು ಬಹಳ ಒಳ್ಳೆಯ ಕಾಯಿದೆಯ ಮಾತನ್ನು ಕಲಿಯುತ್ತಿದ್ದೀರಾ ಎಂದು. ಈ ರಾಜಯೋಗದ ಮೂಲಕ ನಾವು ರಾಜರಿಗೆ ರಾಜರಾಗುತ್ತೇವೆ, ಅಂದರೆ ವಿಶ್ವಕ್ಕೆ ಮಾಲೀಕರಾಗುತ್ತೇವೆ. ಪ್ರತಿ 5,000 ವರ್ಷದ ನಂತರ ನಾವು ದೇವತೆಗಳಾಗುತ್ತೇವೆ, ನಂತರ ನಾವೇ ಮನುಷ್ಯರಾಗುತ್ತೇವೆ. ಈ ರೀತಿ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಿ ಬಹಳ ಒಳ್ಳೆಯ ಪಾಯಿಂಟ್ಸ್ ಅನ್ನು ಬರೆದು ನೀವು ಪ್ರಿಂಟ್ ಮಾಡಿಸಿ ಇಟ್ಟುಕೊಳ್ಳಬೇಕು. ನೀವು ಜನರನ್ನು ಕೇಳಬಹುದು ನಿಮ್ಮ ಉದ್ದೇಶ ಏನಾಗಿದೆ ಎಂದು. ಅಂದ ಮೇಲೆ ನಿಮ್ಮ ಬಳಿ ನೀವು ಪಾಂಪ್ಲೆಂಟ್ ಅನ್ನು ಪ್ರಿಂಟ್ ಮಾಡಿಸಿ ಇಟ್ಟುಕೊಳ್ಳಬೇಕು. ನಮ್ಮ ಗುರಿ ಉದ್ದೇಶ ಇಂಥದ್ದಾಗಿದೆ ಎಂದು ಆ ಪಾಂಪ್ಲೆಂಟ್ ನಲ್ಲಿ ಇರಬೇಕು. ಈ ರೀತಿ ಬರೆದಾಗ ಅವರಿಗೂ ಕೂಡ ನಾವು ಇವರಂತೆ ರಾಜಯೋಗವನ್ನು ಕಲಿಯಬೇಕು ಅನ್ನುವ ಇಚ್ಛೆ ಉತ್ಪನ್ನ ಆಗುತ್ತದೆ. ಈ ಜ್ಞಾನ ಮಾರ್ಗದಲ್ಲಿ ಹಠಯೋಗದ ಮಾತಿಲ್ಲ. ಶಾಸ್ತ್ರದ ಬಗ್ಗೆ ವಾದವನ್ನು ಮಾಡುವಂತಹ ಮಾತು ಈ ಜ್ಞಾನ ಮಾರ್ಗದಲ್ಲಿ ಇಲ್ಲ. ಜಗತ್ತಿನಲ್ಲಿ ಯಾರು ಶಾಸ್ತ್ರದ ಬಗ್ಗೆ ವಾದವನ್ನು ಮಾಡುತ್ತಾರೋ, ಶಾಸ್ತ್ರದ ಬಗ್ಗೆ ವಾದವನ್ನು ಮಾಡುವಂತಹ ವಿದ್ವಾನ್ ಪಂಡಿತರಿಗೆ ಎಷ್ಟೊಂದು ಅಹಂಕಾರ ಇರುತ್ತದೆ. ಅವರು ಸ್ವಯಂ ಅನ್ನು ಶಾಸ್ತ್ರದ ಅಧಿಕಾರಿ ಎಂದು ತಿಳಿದುಕೊಂಡಿರುತ್ತಾರೆ. ವಾಸ್ತವದಲ್ಲಿ ಅವರು ಪೂಜಾರಿಗಳಾಗಿದ್ದಾರೆ. ಪೂಜ್ಯರಿಗೆ ಅಧಿಕಾರಿಗಳು ಎಂದು ಕರೆಯಲಾಗುತ್ತದೆ. ಪೂಜಾರಿಗಳಿಗೆ ಹೇಗೆ ಅಧಿಕಾರಿಗಳು ಎಂದು ಕರೆಯಲು ಸಾಧ್ಯ? ಅಂದ ಮೇಲೆ ನೀವು ಸ್ಪಷ್ಟವಾದ ಪಾಯಿಂಟ್ ಅನ್ನು ಬರೆಯಬೇಕು. ಇಲ್ಲಿ ನಾವು ಎಂತಹ ಯೋಗವನ್ನು ಕಲಿಯುತ್ತಿದ್ದೇವೆ ಅನ್ನುವುದನ್ನು ಸ್ಪಷ್ಟವಾಗಿ ಬರೆಯಬೇಕು. ಬ್ರಹ್ಮ ಕುಮಾರಿಯರ ಹೆಸರು ಆಗ ಪ್ರಸಿದ್ಧ ಆಗುತ್ತದೆ. ಯೋಗದಲ್ಲಿ 2 ಪ್ರಕಾರದ ಯೋಗ ಇದೆ. 1ನೇ ಪ್ರಕಾರದ ಯೋಗ ಅಂದರೆ ಹಠಯೋಗ ಆಗಿದೆ. 2ನೇ ಪ್ರಕಾರದ ಯೋಗ ಅಂದರೆ ಸಹಜ ಯೋಗ ಆಗಿದೆ. ಸಹಜ ರಾಜಯೋಗವನ್ನು ಯಾವ ಮನುಷ್ಯರೂ ಕಲಿಸಲು ಸಾಧ್ಯ ಇಲ್ಲ. ರಾಜಯೋಗವನ್ನು ಒಬ್ಬ ಪರಮಾತ್ಮ ತಂದೆ ನಮಗೆ ಕಲಿಸುತ್ತಾರೆ. ಇನ್ನು ಜಗತ್ತಿನಲ್ಲಿ ಅನೇಕ ಪ್ರಕಾರದ ಯೋಗ ಇದೆ. ಮನುಷ್ಯ ಮತದಂತೆ ಎಲ್ಲರೂ ನಡೆಯುತ್ತಿದ್ದಾರೆ. ಎಲ್ಲಾ ಪ್ರಕಾರದ ಯೋಗ ಮನುಷ್ಯ ಮತದ ಯೋಗ ಆಗಿದೆ.
ಸತ್ಯುಗದ ದೇವತೆಗಳಿಗೆ ಯಾವುದೇ ವ್ಯಕ್ತಿಯ ಮತದ ಅವಶ್ಯಕತೆ ಇಲ್ಲ, ಏಕೆಂದರೆ ಸತ್ಯುಗದಲ್ಲಿ ನಿಮಗೆ ಆಸ್ತಿ ಪ್ರಾಪ್ತಿಯಾಗಿರುತ್ತದೆ. ಸತ್ಯುಗದಲ್ಲಿ ದೇವತೆಗಳು ಇರುತ್ತಾರೆ, ಅಂದರೆ ದೈವಿ ಗುಣವುಳ್ಳಂತಹ ಆತ್ಮರು ಸತ್ಯುಗದಲ್ಲಿ ಇರುತ್ತಾರೆ. ಯಾರಲ್ಲಿ ದೈವಿ ಗುಣ ಇರುವುದಿಲ್ಲವೋ ಅವರಿಗೆ ಅಸುರರು ಎಂದು ಕರೆಯಲಾಗುತ್ತದೆ. ದೇವತೆಗಳ ರಾಜ್ಯ ಇತ್ತು ಅಂದ ಮೇಲೆ ಪುನಃ ಆ ರಾಜ್ಯ ಎಲ್ಲಿಗೆ ಹೋಯಿತು? ದೇವತೆಗಳು ಎಲ್ಲಿಗೆ ಹೋದರು? ದೇವತೆಗಳು ಹೇಗೆ 84 ಜನ್ಮವನ್ನು ಪಡೆದುಕೊಂಡರು? ಏಣಿಯ ಬಗ್ಗೆ ನೀವು ಎಲ್ಲರಿಗೂ ತಿಳಿಸಬೇಕು. ಏಣಿಯ ಚಿತ್ರ ಬಹಳ ಒಳ್ಳೆಯ ಚಿತ್ರ ಆಗಿದೆ. ಯಾವ ಜ್ಞಾನ ನಿಮ್ಮ ಮನಸ್ಸಿನಲ್ಲಿ ಇದೆಯೋ ಅದೇ ಜ್ಞಾನ ಏಣಿಯ ಚಿತ್ರದಲ್ಲಿ ಇದೆ. ಎಲ್ಲದಕ್ಕೂ ಆಧಾರ ಶಿಕ್ಷಣ ಆಗಿದೆ. ಶಿಕ್ಷಣದ ಮೂಲಕ ಸಂಪಾದನೆ ಆಗುತ್ತದೆ. ಸಂಪಾದನೆಗೆ ಆಧಾರವೇ ಶಿಕ್ಷಣ ಆಗಿದೆ. ಇದು ಸರ್ವಶ್ರೇಷ್ಠ ಶಿಕ್ಷಣ ಆಗಿದೆ. ಈ ಶಿಕ್ಷಣ ಬಹಳ ಒಳ್ಳೆಯ ಶಿಕ್ಷಣ ಆಗಿದೆ. ಈ ಶಿಕ್ಷಣದ ಬಗ್ಗೆ ಜಗತ್ತಿನ ಜನರಿಗೆ ಗೊತ್ತಿಲ್ಲ. ಎಲ್ಲಾ ಶಿಕ್ಷಣಕ್ಕಿಂತ ಬಹಳಷ್ಟು ಶ್ರೇಷ್ಠವಾದ ಬಹಳಷ್ಟು ಒಳ್ಳೆಯ ಶಿಕ್ಷಣ ಯಾವುದಾಗಿದೆ ಅನ್ನುವುದು ಜಗತ್ತಿನ ಜನರಿಗೆ ಗೊತ್ತಿಲ್ಲ. ಈ ಶಿಕ್ಷಣವನ್ನು ಕಲಿತು ಮನುಷ್ಯರಿಂದ ದೇವತೆಗಳು ನೀವು ಆಗುತ್ತೀರಾ. ಈ ಶಿಕ್ಷಣವನ್ನು ಕಲಿತು ನೀವು ಮನುಷ್ಯರಿಂದ ದೇವತೆಗಳು, ಅಂದರೆ ಡಬ್ಬಲ್ ಕಿರೀಟಧಾರಿಗಳಾಗುತ್ತೀರಾ. ಈಗ ನೀವು ಡಬ್ಬಲ್ ಕಿರೀಟಧಾರಿಗಳಾಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ. ಇಲ್ಲಿ ಪರಮಾತ್ಮ ತಂದೆ ಒಂದೇ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಈ ಒಂದೇ ಶಿಕ್ಷಣವನ್ನು ಕಲಿತು ಕೆಲವರು ಒಂದು ರೀತಿಯ ಪದವಿಯನ್ನು ಪಡೆದುಕೊಂಡರೆ ಇನ್ನು ಕೆಲವರು ಇನ್ನೊಂದು ರೀತಿಯ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಇದು ಆಶ್ಚರ್ಯದ ಮಾತಾಗಿದೆ. ಈ ಶಿಕ್ಷಣದ ಮೂಲಕ ಒಂದೇ ರಾಜಧಾನಿ ಸ್ಥಾಪನೆ ಆಗುತ್ತಿದೆ. ಆದರೆ ಕೆಲವರು ಆ ರಾಜ್ಯದಲ್ಲಿ ರಾಜರಾಗುತ್ತಾರೆ, ಕೆಲವರು ಬಡವರಾಗುತ್ತಾರೆ. ಇನ್ನು ಸತ್ಯಯುಗದಲ್ಲಿ ದುಃಖದ ಮಾತು ಇರುವುದಿಲ್ಲ. ಸತ್ಯಯುಗದಲ್ಲಿ ವಿಭಿನ್ನ ಪ್ರಕಾರದ ಪದವಿ ಇರುತ್ತದೆ. ಈ ಕಲಿಯುಗದಲ್ಲಿ ಅನೇಕ ಪ್ರಕಾರದ ದುಃಖ ಇದೆ. ಕಲಿಯುಗದಲ್ಲಿ ಪ್ರವಾಹ ಬರುತ್ತದೆ, ಕಾಯಿಲೆಗಳು ಬರುತ್ತದೆ, ಆಹಾರ ಧಾನ್ಯ ಸಿಗುವುದಿಲ್ಲ, ಬರಗಾಲ ಬರುತ್ತದೆ. ಬಲೆ ಕಲಿಯುಗದಲ್ಲಿ ಕೆಲವರು ಲಕ್ಷಾಧಿಪತಿ ಆಗಿರಬಹುದು, ಕೋಟ್ಯಾಧಿಪತಿ ಆಗಿರಬಹುದು, ಆದರೆ ಅವರು ವಿಕಾರದಿಂದ ಜನ್ಮವನ್ನು ಪಡೆದುಕೊಂಡಿದ್ದಾರೆ. ಇದ್ದಕ್ಕಿದ್ದಂತೆ ಪೆಟ್ಟು ಬೀಳುತ್ತದೆ, ಆಗ ದುಃಖ ಆಗುತ್ತದೆ. ಸೊಳ್ಳೆ ಕಚ್ಚುತ್ತದೆ, ಆಗಲೂ ಕೂಡ ದುಃಖ ಆಗುತ್ತದೆ. ಇಲ್ಲಿ ಎಲ್ಲಾ ಮಾತಿನಲ್ಲೂ ದುಃಖ ಆಗುತ್ತದೆ. ಇದರ ಹೆಸರೇ ರವರವ ನರಕ ಆಗಿದೆ. ಆದ್ದರಿಂದ ಯಾರಾದರೂ ಸತ್ತರೆ ಸತ್ತವರು ಸ್ವರ್ಗದ ನಿವಾಸಿಯಾದರು ಎಂದು ಹೇಳುತ್ತಾರೆ. ಅರೆ, ಈಗ ಸ್ವರ್ಗ ಸ್ಥಾಪನೆ ಆಗುತ್ತಿದೆ ಅಂದ ಮೇಲೆ ಸತ್ತವರು ಈಗಲೇ ಸ್ವರ್ಗಕ್ಕೆ ಹೇಗೆ ಹೋಗಲು ಸಾಧ್ಯ? ಯಾರಿಗಾದರೂ ಈ ಜ್ಞಾನದ ಮಾತನ್ನು ತಿಳಿಸುವುದು ಬಹಳ ಸಹಜ ಆಗಿದೆ. ಪರಮಾತ್ಮ ತಂದೆ ಮಕ್ಕಳಿಗೆ ಈ ರೀತಿ ಪ್ರಬಂಧವನ್ನು ಬರೆಯಿರಿ ಎಂದು ತಿಳಿಸುತ್ತಾರೆ. ಪ್ರಬಂಧವನ್ನು ಬರೆಯುವುದು ಮಕ್ಕಳ ಕೆಲಸ ಆಗಿದೆ. ಜ್ಞಾನ ಬುದ್ಧಿಯಲ್ಲಿ ಧಾರಣೆ ಆದಾಗ ಮಾತ್ರ ಜ್ಞಾನದ ಬಗ್ಗೆ ನೀವು ಪ್ರಬಂಧವನ್ನು ಬರೆಯಲು ಸಾಧ್ಯ. ಮುಖ್ಯ ಮಾತನ್ನು ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ. ನೀವು ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ಆತ್ಮನಾದ ನಾನು ಈಗ ವಾಪಸ್ ಮನೆಗೆ ಹೋಗಬೇಕು ಅನ್ನುವ ಮುಖ್ಯ ಮಾತನ್ನು ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ. ನಾವೀಗ ಸತೋ ಪ್ರಧಾನರಾಗಬೇಕು. ಮೊದಲು ನಾವು ಸತೋ ಪ್ರಧಾನ ಆತ್ಮರಾಗಿದ್ದೆವು. ನಾವು ಸತೋ ಪ್ರಧಾನರಾಗಿದ್ದಾಗ ನಮ್ಮ ಜೀವನದಲ್ಲಿ ಅಪಾರ ಖುಷಿ ಇತ್ತು. ಈಗ ನಾವು ತಮೋ ಪ್ರಧಾನ ಆಗಿದ್ದೇವೆ. ಈ ಮಾತನ್ನು ಅರ್ಥ ಮಾಡಿಕೊಳ್ಳುವುದು ಎಷ್ಟು ಸಹಜ ಆಗಿದೆ. ಪರಮಾತ್ಮ ತಂದೆ ಮಕ್ಕಳಿಗೆ ಬಹಳಷ್ಟು ಜ್ಞಾನದ ಮಾತನ್ನು ತಿಳಿಸುತ್ತಿರುತ್ತಾರೆ. ಅಂದ ಮೇಲೆ ಮಕ್ಕಳಾದ ನೀವು ಅನ್ಯರಿಗೆ ಚೆನ್ನಾಗಿ ಕುಳಿತು ಈ ಜ್ಞಾನದ ಮಾತನ್ನು ತಿಳಿಸಬೇಕು. ಕೆಲವರು ಈ ಜ್ಞಾನದ ಮಾತನ್ನು ಸ್ವೀಕಾರ ಮಾಡುವುದಿಲ್ಲ. ಯಾರು ಜ್ಞಾನವನ್ನು ಸ್ವೀಕಾರ ಮಾಡುವುದಿಲ್ಲವೋ ಅವರನ್ನು ನೋಡಿ ತಿಳಿದುಕೊಳ್ಳಲಾಗುತ್ತದೆ, ಇವರು ನಮ್ಮ ಕುಲದ ಆತ್ಮ ಅಲ್ಲ. ಶಿಕ್ಷಣದ ಮೂಲಕ ದಿನ ಪ್ರತಿದಿನ ನಾವು ಮುಂದೆ ಹೋಗಬೇಕು. ಈ ಜ್ಞಾನದ ಶಿಕ್ಷಣದಲ್ಲಿ ದಿನ ಪ್ರತಿದಿನ ಕಳೆದಂತೆ ನಾವು ಮುಂದೆ ಹೋಗಬೇಕು. ಯಾವ ಕಾರಣಕ್ಕೂ ಶಿಕ್ಷಣವನ್ನು ಕಲಿಯದೆ ಹಿಂದೆ ಸರಿಯಬಾರದು. ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳುವ ಬದಲು ಅಸುರಿ ಗುಣವನ್ನು ಧಾರಣೆ ಮಾಡಿಕೊಳ್ಳುವುದು ಅಂದರೆ ಶಿಕ್ಷಣವನ್ನು ಕಲಿಯುವುದರಿಂದ ಹಿಂದೆ ಸರಿಯುವುದಾಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ವಿಕಾರಿ ಗುಣಗಳನ್ನು ತ್ಯಾಗ ಮಾಡಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ. ನೀವೀಗ ಬಹಳಷ್ಟು ಹಗುರರಾಗಿ ಇರಬೇಕು. ಈ ಶರೀರ ಚೀಚಿ ಶರೀರ ಆಗಿದೆ. ಈ ಶರೀರವನ್ನು ನಾವೀಗ ತ್ಯಾಗ ಮಾಡಬೇಕು. ನಾವೀಗ ವಾಪಸ್ ಮನೆಗೆ ಹೋಗಬೇಕು. ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇದ್ದರೆ ನಾವು ಸುಂದರ ಹೂವಾಗಲು ಸಾಧ್ಯ ಇಲ್ಲ. ನಾವು ಹೂವಾಗದೇ ಇದ್ದರೆ ನಾವು ಬಹಳಷ್ಟು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ. ಮುಂದೆ ಹೋದಂತೆ ನಿಮಗೆ ಬಹಳಷ್ಟು ಸಾಕ್ಷಾತ್ಕಾರ ಆಗುತ್ತದೆ. ಕೆಲವರು ಕೇಳುತ್ತಾರೆ, ನೀವು ಯಾವ ಸೇವೆಯನ್ನು ಮಾಡಿದ್ದೀರಾ ಎಂದು. ನೀವು ಎಂದು ಕೋರ್ಟಿಗೆ ಹೋಗಿಲ್ಲವಾ ಎಂದು ಜನ ಕೇಳುತ್ತಾರೆ. ಬ್ರಹ್ಮ ತಂದೆ ಈ ಎಲ್ಲಾ ಮಾತನ್ನು ನೋಡಿದ್ದಾರೆ. ಹೇಗೆ ಕಳ್ಳರನ್ನು ಪೊಲೀಸರು ಹಿಡಿಯುತ್ತಾರೆ, ನಂತರ ಅವರ ಮೇಲೆ ಕೇಸ್ ನಡೆಯುತ್ತದೆ. ಅಂದ ಮೇಲೆ ಅಂತ್ಯದಲ್ಲಿ ಇಲ್ಲೂ ಕೂಡ ನಾವು ಮಾಡಿರುವ ಪಾಪದ ಬಗ್ಗೆ ಪರಮಾತ್ಮ ತಂದೆ ನಮಗೆ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಾರೆ. ಸಾಕ್ಷಾತ್ಕಾರ ಮಾಡಿಸಿದ ನಂತರ ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ. ಶಿಕ್ಷೆಯನ್ನು ಅನುಭವ ಮಾಡಿ ನಂತರ ನೀವು 1 ಪೈಸೆಯಷ್ಟು ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ಟೀಚರ್ಗೆ ವಿದ್ಯಾರ್ಥಿಗಳ ಮೇಲೆ ದಯೆ ಬರುತ್ತದೆ. ಇಂತಹ ವಿದ್ಯಾರ್ಥಿಗಳು ಫೇಲ್ ಆಗಿ ಬಿಡುತ್ತಾರೆ ಎಂದು ಟೀಚರ್ ದಯೆಯನ್ನು ತೋರಿಸುತ್ತಾರೆ.
ಇಲ್ಲಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಸಬ್ಜೆಕ್ಟ್ ಬಹಳ ಒಳ್ಳೆಯ ಸಬ್ಜೆಕ್ಟ್ ಆಗಿದೆ. ಪರಮಾತ್ಮ ತಂದೆಯ ನೆನಪಿನ ಮೂಲಕ ನಿಮ್ಮ ಪಾಪ ನಾಶ ಆಗುತ್ತದೆ. ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಸ್ವಯಂ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಸ್ಮೃತಿಯಲ್ಲಿ ಸ್ಥಿತಾಗಿ ನೀವು ಎಲ್ಲಾ ಕಡೆ ಸುತ್ತಾಡುತ್ತಿರಬೇಕು. ವಿದ್ಯಾರ್ಥಿಗಳಿಗೆ ಟೀಚರ್ನ ನೆನಪಿರುತ್ತದೆ. ವಿದ್ಯಾರ್ಥಿಗಳ ಬುದ್ಧಿಯಲ್ಲಿ ಶಿಕ್ಷಣದ ಸ್ಮೃತಿ ಇರುತ್ತದೆ. ಟೀಚರ್ನ ಜೊತೆಗೆ ವಿದ್ಯಾರ್ಥಿಗಳ ಯೋಗ ಅವಶ್ಯವಾಗಿ ಜೋಡಣೆ ಆಗಿರುತ್ತದೆ. ಅಂದ ಮೇಲೆ ಇಲ್ಲಿ ನಿಮ್ಮ ಬುದ್ಧಿಯಲ್ಲಿ ಸದಾ ಈ ಮಾತಿನ ಸ್ಮೃತಿ ಇರಬೇಕು. ಸೋದರ ಆತ್ಮರಾದ ನಮ್ಮೆಲ್ಲರಿಗೂ ಟೀಚರ್ ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ. ಟೀಚರ್ ಆದಂತಹ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಟೀಚರ್ ಆಗಿದ್ದಾರೆ. ಮುಂದೆ ಹೋದಂತೆ ಎಲ್ಲರಿಗೂ ಗೊತ್ತಾಗುತ್ತದೆ. ಆಗ ಎಲ್ಲರೂ ಹೇಳುತ್ತಾರೆ, ಅಹೋ ಪ್ರಭು ನಿನ್ನ ಲೀಲೆ ಎಂದು. ಪರಮಾತ್ಮ ತಂದೆಗೆ ಮಹಿಮೆಯನ್ನು ಮಾಡುತ್ತಾರೆ. ಪರಮಾತ್ಮ ತಂದೆಯ ಮಹಿಮೆಯನ್ನು ಮಾಡುತ್ತಾ ಅಂತ್ಯದಲ್ಲಿ ಎಲ್ಲರೂ ಸಾಯುತ್ತಾರೆ. ಆದರೆ ಅಂತ್ಯದಲ್ಲಿ ಅವರು ಪರಮಾತ್ಮ ತಂದೆಯ ಮಹಿಮೆಯನ್ನು ಮಾಡಿದರೂ ಕೂಡ ತಂದೆಯ ಮೂಲಕ ಯಾವ ಪ್ರಾಪ್ತಿಯನ್ನೂ ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ದೇಹಾಭಿಮಾನಕ್ಕೆ ವಶಾಗಿ ಎಲ್ಲರೂ ಉಲ್ಟಾ ಕಾರ್ಯವನ್ನು ಮಾಡುತ್ತಿರು. ಆತ್ಮ ಅಭಿಮಾನಿಯಾದಾಗ ನೀವು ಒಳ್ಳೆಯ ಕಾರ್ಯವನ್ನು ಮಾಡುತ್ತೀರಾ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈಗ ಇದು ನಿಮ್ಮ ವಾನಪ್ರಸ್ಥ ಸ್ಥಿತಿಯಾಗಿದೆ. ನೀವೀಗ ವಾಪಸ್ ಮನೆಗೆ ಹೋಗಬೇಕು. ಲೆಕ್ಕಾಚಾರವನ್ನು ಚುಪ್ತ ಮಾಡಿಕೊಂಡು ಎಲ್ಲರೂ ವಾಪಸ್ ಮನೆಗೆ ಹೋಗಬೇಕು. ನೀವು ಬಯಸಿದರೂ ಬಯಸದೇ ಇದ್ದರೂ ಅವಶ್ಯವಾಗಿ ನೀವು ವಾಪಸ್ ಮನೆಗೆ ಹೋಗಬೇಕು. ಈ ಜಗತ್ತಿನಲ್ಲಿ ಇಂತಹ ಒಂದು ದಿನ ಬರುತ್ತದೆ. ಆಗ ಈ ಜಗತ್ತು ಬಹಳಷ್ಟು ಖಾಲಿಯಾಗಿ ಬಿಡುತ್ತದೆ. ಕೇವಲ ಭಾರತ ದೇಶ ಮಾತ್ರ ಉಳಿಯುತ್ತದೆ. ಅರ್ಧ ಕಲ್ಪದವರೆಗೂ ಕೇವಲ ಭಾರತ ದೇಶ ಮಾತ್ರ ಇರುತ್ತದೆ. ಅಂದ ಮೇಲೆ ಇಡೀ ಜಗತ್ತು ಎಷ್ಟೊಂದು ಖಾಲಿಯಾಗಬಹುದು. ಇಂತಹ ವಿಚಾರ ಮಕ್ಕಳ ಬುದ್ಧಿಯಲ್ಲಿ ಮಾತ್ರ ಇದೆ. ನಿಮ್ಮನ್ನು ಬಿಟ್ಟು ಬೇರೆ ಯಾರ ಬುದ್ಧಿಯಲ್ಲೂ ಇಂತಹ ಜ್ಞಾನದ ವಿಚಾರ ಇರಲು ಸಾಧ್ಯ ಇಲ್ಲ. ಅಂತಿಮ ಸಮಯದಲ್ಲಿ ಪುನಃ ನಿಮಗೆ ಯಾರೂ ಶತ್ರುಗಳು ಇರುವುದಿಲ್ಲ. ಶತ್ರುಗಳು ಏಕೆ ಬರುತ್ತಾರೆ? ಶತ್ರುಗಳು ಹಣಕ್ಕೋಸ್ಕರ ಬರುತ್ತಾರೆ. ಅಂತ್ಯದಲ್ಲಿ ನಿಮ್ಮ ಬಳಿ ಯಾವ ಶತ್ರುಗಳು ಬರುವುದಿಲ್ಲ. ಏಕೆಂದರೆ ಧನ ಸಂಪತ್ತಿಗೋಸ್ಕರ, ಧನ ಸಂಪತ್ತಿನ ಹಿಂದೆ ಶತ್ರುಗಳು ಬರುತ್ತಾರೆ. ಇಷ್ಟೊಂದು ಜನ ಮುಸಲ್ಮಾನರು ಭಾರತಕ್ಕೆ ಏಕೆ ಬಂದರು? ಇಷ್ಟೊಂದು ಜನ ಬ್ರಿಟಿಷರು ಭಾರತಕ್ಕೆ ಏಕೆ ಬಂದರು? ಭಾರತದಲ್ಲಿರುವಂತಹ ಹಣವನ್ನು ಅವರು ನೋಡಿದರು. ಇಲ್ಲಿ ಬಹಳಷ್ಟು ಹಣ ಇದೆ. ಈಗ ಆ ಹಣ ಇಲ್ಲ. ಈಗ ಭಾರತದಲ್ಲಿ ಹಣ ಇಲ್ಲ. ಆದ್ದರಿಂದ ಬ್ರಿಟಿಷರು ಕೂಡ ಈಗ ಭಾರತದಲ್ಲಿ ಇಲ್ಲ. ಸಂಪೂರ್ಣ ಹಣವನ್ನು ತೆಗೆದುಕೊಂಡು ಹೋಗಿ ಭಾರತ ದೇಶವನ್ನು ಅವರು ಖಾಲಿ ಮಾಡಿಬಿಟ್ಟಿದ್ದಾರೆ. ಜಗತ್ತಿನ ಮನುಷ್ಯರಿಗೆ ಈ ಯಾವ ಮಾತು ಗೊತ್ತಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಿಮ್ಮ ಬಳಿ ಇದ್ದಂತಹ ಸಂಪೂರ್ಣ ಹಣವನ್ನು ವಿದೇಶದವರು ಬಂದು ಸಮಾಪ್ತಿ ಮಾಡಿಬಿಟ್ಟಿದ್ದಾರೆ. ನಾಟಕದ ಪ್ಲಾನ್ನ ಅನುಸಾರ ನಿಮ್ಮ ಬಳಿ ಇದ್ದಂತಹ ಸಂಪೂರ್ಣ ಹಣವನ್ನು ಅವರು ಸಮಾಪ್ತಿ ಮಾಡಿದ್ದಾರೆ. ಈಗ ನಿಮಗೆ ನಿಶ್ಚಯ ಇದೆ, ನಾವು ಬೇಹದ್ದಿನ ತಂದೆಯ ಬಳಿ ಬಂದಿದ್ದೇವೆ. ಇಂತಹ ವಿಚಾರ ಬೇರೆ ಯಾರ ಮನಸ್ಸಿನಲ್ಲೂ ಎಂದೂ ನಡೆಯಲು ಸಾಧ್ಯ ಇಲ್ಲ. ಇದು ಈಶ್ವರನ ಪರಿವಾರ ಆಗಿದೆ ಅನ್ನುವ ವಿಚಾರ ನಿಮ್ಮ ಬುದ್ಧಿಯಲ್ಲಿ ಇದೆ. ನಿಮ್ಮನ್ನು ಬಿಟ್ಟು ಬೇರೆ ಯಾರ ಬುದ್ಧಿಯಲ್ಲೂ ಇದು ಈಶ್ವರನ ಪರಿವಾರ ಅನ್ನುವ ವಿಚಾರ ಇಲ್ಲ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ನಡೆದಾಡುತ್ತಾ ತಿರುಗಾಡುತ್ತಾ ಬುದ್ಧಿಯಲ್ಲಿ ಸದಾ ಜ್ಞಾನದ ಚಿಂತನೆ ನಡೆಯುತ್ತಿರಬೇಕು. ನೀವು ನಡೆದಾಡುತ್ತಿದ್ದರೂ ತಿರುಗಾಡುತ್ತಿದ್ದರೂ ಬುದ್ಧಿಯ ಮೂಲಕ ಜ್ಞಾನದ ಚಿಂತನೆಯನ್ನು ಮಾಡಬೇಕು. ಯಾವುದೇ ಕಾರ್ಯವನ್ನು ಮಾಡುತ್ತಿದ್ದರೂ ಕೂಡ ನಿಮ್ಮ ಬುದ್ಧಿಯಲ್ಲಿ ಸದಾ ಜ್ಞಾನ ಹನಿ ಹನಿಯಾಗಿ ಬೀಳುತ್ತಿರಬೇಕು. ಈ ಶಿಕ್ಷಣ ಬಹಳ ಒಳ್ಳೆಯ ಶಿಕ್ಷಣ ಆಗಿದೆ. ಈ ಶಿಕ್ಷಣವನ್ನು ಕಲಿತು ನಾವು ಡಬ್ಬಲ್ ಕಿರೀಟಧಾರಿಗಳಾಗಬೇಕು. ಸೆಕೆಂಡ್ ಪಾಯಿಂಟ್, ಆತ್ಮರಾದ ನಾವು ಪರಸ್ಪರ ಸೋದರರಾಗಿದ್ದೇವೆ ಅನ್ನುವ ಅಭ್ಯಾಸವನ್ನು ಮಾಡಬೇಕು. ದೇಹಾಭಿಮಾನಕ್ಕೆ ವಶ ಆದಾಗ ನಮ್ಮ ಮೂಲಕ ಉಲ್ಟಾ ಕಾರ್ಯ ನಡೆಯುತ್ತದೆ. ಆದ್ದರಿಂದ ಎಷ್ಟು ಸಾಧ್ಯವೋ ಅಷ್ಟು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು. ಇಂದಿನ ವರದಾನ ಆಗಿದೆ. ಸತ್ಯತೆಯ ಶಕ್ತಿಯ ಮೂಲಕ ಸದಾ ಖುಷಿಯಲ್ಲಿ ಕುಣಿಯುವಂತಹ ಶಕ್ತಿಶಾಲಿ ಮಹಾನ್ ಆತ್ಮರು ಆಗಿ ಸತ್ಯವನ್ನು ಹೇಳುವಂತವರು ಸದಾ ಖುಷಿಯಲ್ಲಿ ಕುಣಿಯುತ್ತಿರುತ್ತಾರೆ ಎಂದು ಹೇಳಲಾಗುತ್ತದೆ. ಸತ್ಯ ಅಂದರೆ ಸತ್ಯತೆಯ ಶಕ್ತಿ ಉಳ್ಳಂತವರು ಸದಾ ಕುಣಿಯುತ್ತಿರುತ್ತಾರೆ. ಸತ್ಯತೆಯ ಶಕ್ತಿ ಉಳ್ಳವರು ಎಂದು ಬಾಡಿ ಹೋಗಲು ಸಾಧ್ಯ ಇಲ್ಲ. ಸತ್ಯತೆಯ ಗುಣವುಳ್ಳಂತವರು ಎಂದು ಗೊಂದಲಕ್ಕೊಳಗಾಗಲು ಸಾಧ್ಯ ಇಲ್ಲ. ಸತ್ಯತೆಯ ಗುಣವುಳ್ಳಂತವರು ಎಂದು ಭಯಪಡುವುದಿಲ್ಲ. ಸತ್ಯತೆಯ ಗುಣವುಳ್ಳಂತವರು ಎಂದು ದುರ್ಬಲರಾಗುವುದಿಲ್ಲ. ಅವರು ಸದಾ ಖುಷಿಯಲ್ಲಿ ನೃತ್ಯವನ್ನು ಮಾಡುತ್ತಿರುತ್ತಾರೆ. ಶಕ್ತಿಶಾಲಿ ಆತ್ಮರಾಗಿರುತ್ತಾರೆ. ಸತ್ಯತೆಯ ಶಕ್ತಿ ಉಳ್ಳಂತವರಲ್ಲಿ ಎದುರಿಸುವಂತಹ ಶಕ್ತಿ ಇರುತ್ತದೆ. ಸತ್ಯತೆಯ ಶಕ್ತಿ ಉಳ್ಳಂತವರು ಎಂದು ಅಲುಗಾಡಲು ಸಾಧ್ಯ ಇಲ್ಲ. ಸತ್ಯತೆ ಎಂದೂ ಅಲುಗಾಡುವುದಿಲ್ಲ. ಸತ್ಯತೆ ಅಚಲವಾಗಿರುತ್ತದೆ. ಸತ್ಯದ ನೌಕೆ ಅಲುಗಾಡುತ್ತದೆ, ಆದರೆ ಸತ್ಯದ ನೌಕೆ ಎಂದೂ ಮುಳುಗುವುದಿಲ್ಲ. ಅಂದ ಮೇಲೆ
ಸತ್ಯತೆಯ ಶಕ್ತಿಯನ್ನು ಧಾರಣೆ ಮಾಡಿಕೊಂಡಿರುವ ಆತ್ಮರೇ ಮಹಾನ್ ಆತ್ಮರಾಗಿದ್ದಾರೆ. ಇಂದಿನ ಸ್ಲೋಗನ್ ಆಗಿದೆ, ಬ್ಯುಸಿಯಾಗಿ ಇರುವಂತಹ ಮನಸ್ಸು ಬುದ್ಧಿಯನ್ನು ಸೆಕೆಂಡ್ನಲ್ಲಿ ಸ್ಟಾಪ್ ಮಾಡುವಂತದ್ದೇ ಸರ್ವಶ್ರೇಷ್ಠ ಅಭ್ಯಾಸ ಆಗಿದೆ. ಬಹಳಷ್ಟು ಬ್ಯುಸಿಯಾಗಿರುವಂತಹ ಮನಸ್ಸು ಬುದ್ಧಿಯನ್ನು ಒಂದು ಕ್ಷಣದಲ್ಲಿ ನಿಯಂತ್ರಣದಲ್ಲಿಟ್ಟುಕೊಂಡು ಸಂಕಲ್ಪವನ್ನು ಸ್ಟಾಪ್ ಮಾಡುವುದೇ ಸರ್ವಶ್ರೇಷ್ಠ ಅಭ್ಯಾಸ ಆಗಿದೆ. ಒಳ್ಳೆಯದು. ಓಂ ಶಾಂತಿ.